ನಮಸ್ಕಾರ ಎಲ್ಲರಿಗೂ. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ ಹೆಸರು UK ಕ್ರಿಕೆಟ್ ಅಡ್ಡ. ನಮ್ಮ ಪಾಡ್ಕಾಸ್ಟದು ಫಸ್ಟ್ ಮ್ಯಾಚ RCB ವರ್ಸಸ್ SRH ಮ್ಯಾಚ, ಹೈ ವೋಲ್ಟೇಜ್ ಮ್ಯಾಚ್ ಇವತ್ತಿಂದು. ಮೊದಲನೇ ವಿಡಿಯೋ ಐತಿ ಹೊಸ ಚಾನಲ್ದಾಗ. ಏನು ತಪ್ಪಾಗಿದ್ರೆ ಕ್ಷಮಿಸ್ರಿ. ಫಸ್ಟ್ ಟಾಸ್ ಅನ್ಕ RCB ಗೆದ್ದರು. ಗೆದ್ದ ಮೇಲೆ ಫೀಲ್ಡಿಂಗ್ ತೊಗೊಂಡು ಒಳ್ಳೆ ಡಿಸಿಷನ್ ಮಾಡಿದ್ರು. ಅದಾದ್ಮೇಲೆ ಹಾಂ, ಮತ್ತು ಪ್ಲೇಯಿಂಗ್ ಇಲೆವನು ಚಲೋ ಐತಲ್ಲ ಇವತ್ತು ಪ್ಲೇಯರ. ಡಫಿ ಎಲ್ಲ ಮತ್ತೆ ಇದನ್ನು ಮಾಡಿದ್ರು. SRH ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಬಂದರು. SRH ಬ್ಯಾಟಿಂಗ್ ಹೇಳ್ಬೇಕಂದ್ರೆ ಓಪನಿಂಗ್ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಬಂದರು. SRH ಫಸ್ಟ್ ಬ್ಯಾಟಿಂಗ್ ಬಂದ್ರು. ಎಕ್ಸ್ಪೆಕ್ಟೆಡ್ ಏನಿತ್ತು 250+ ಸ್ಕೋರ್ ಇತ್ತು. ಬಟ್ ನಮ್ಮ RCB ಬಾಲಿಂಗ್ ಫುಲ್ ಸ್ಟ್ರಾಂಗ್ ಇದೆ. ಈಗ ಹೆಜಲ್ವುಡ್ ಇತ್ತಂದ್ರೆ ಫುಲ್ ಸ್ಟ್ರಾಂಗ್ ಐತಿ. ಸೊ ಪವರ್ ಪ್ಲೇ ಒಳಗ SRH ಬ್ಯಾಟಿಂಗ್ ಟೆಕ್ನಿಕ್ ಬೌಲರ್ಗಳು ಏನೈತಿ ಫುಲ್ ಎಫರ್ಟ್ ಹಾಕಿ ಸಕ್ಸಸ್ಫುಲ್ ಮಾಡಿದ್ರು. ಏನೈತಿ RCB ಒಳ್ಳೆ ಮೊತ್ತ ಅಂದ್ರೆ ಅಂದ್ರೂ ಡಿಸೆಂಟ್ ಸ್ಕೋರ್ ಮಾಡಿದ್ರು. ನಮ್ಮ ಎಕ್ಸ್ಪೆಕ್ಟೇಷನ್ 250+ ಇತ್ತು. ಅದ್ರಿಂದ ಪವರ್ ಪ್ಲೇ ಏನೈತಿ ಡಿಫೆನ್ಸ್ ಸ್ಕೋರ್ ಆಗಿಬಿಡ್ತದೆ. ಫಸ್ಟ್ ಅರ್ಲಿ ವಿಕೆಟ್ ಏನು ಹೋಗಿಲ್ಲ, ಅಲ್ಲಿಗೆ ಏನೈತಿ ನಮ್ಗೆ ಸ್ವಲ್ಪ RCB ಮೇಲೆ ಬೇಕಾಗಿತ್ತು. ಪ್ರಾಕ್ಟೀಸ್ ಮಾಡೋದು ಬರ್ಕೊಂಡ್ಬಿಡ್ತಾವೆ. SRH ಪವರ್ ಪ್ಲೇ ಮುಗಿದ್ಮೇಲೆ ನಾವು ಸ್ಕೋರ್ ಲೋ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಕ್ಲಾಸಿನ್ ಮತ್ತು ಇಶಾನ್ ಕಿಶನ್ ಅವರು ಪವರ್ಫುಲ್ ಬ್ಯಾಟಿಂಗ್ ಮಾಡಿದ್ರು. ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ಸುತ್ತೆ. 53 ಬಾಲ್ಸ್ 97 ರನ್ ಪಾರ್ಟ್ನರ್ಶಿಪ್ ಮಾಡಿದ್ರು. ಇದರಿಂದ ಸ್ಕೋರ್ ಅಪ್ ಟು 10 ಪರ್ ಓವರ್ ಬಂತು, ರನ್ ಬಂತು. ಅದಾದ್ಮೇಲೆ ನಮ್ಮ ಬೌಲರ್ ಏನು ಮಾಡಿದ್ರು, ಸ್ವಲ್ಪ ರೊಮೇರೋ ಸಪೋರ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದ. SRH ಪವರ್ ಪ್ಲೇ ಮುಗಿದ್ಮೇಲೆ ಒಂದು ಒಳ್ಳೆ ಬ್ಯಾಟಿಂಗ್ ಪ್ಲೇಸ್ ಮಾಡಿದ್ರು. ಸೊ ಇಶಾನ್ ಕಿಶನ್ ಮತ್ತು ಕ್ಲಾಸಿನ್ ಕೂಡಿ 97 ರನ್ ಪಾರ್ಟ್ನರ್ಶಿಪ್ ಬಂದು SRH ಒಂದು ಒಳ್ಳೆ ಸ್ಕೋರ್ ಮಾಡಿಕೊಟ್ರು. ಅದಾದ್ಮೇಲೆ ಕ್ಲಾಸಿನ್ ವಿಕೆಟ್ ಹೋದ್ಮೇಲೆ ಮತ್ತು ಅಂಕಿತ್ ವರ್ಮಾ ಅವರಿದ್ರು. ಅವರು ಪವರ್ಫುಲ್ ಬ್ಯಾಟಿಂಗ್ ಮಾಡಿ ಒಂದು SRH 200+ ದಾಟ್ ಮಾಡಿ SRH ಬ್ಯಾಟಿಂಗ್ನ ಒಳ್ಳೆ ಫಿಸಿಬಲ್ ರನ್ನಿಗೆ ಬಂದಿತ್ತು. ಮತ್ತು ಇಶಾನ್ ಕಿಶನ್ ವಿಕೆಟ್ ಪಿಲ್ ಸಾಲ್ಟ್ ಕ್ಯಾಚ್ ಹಿಡಿದ ಅದು ಬರೀ ಮತ್ತೆ ಇಶಾನ್ ಕಿಶನ್ ಅವ್ರ ಕ್ಯಾಚ್ ಫಿಲ್ ಸಾಲ್ಟ್ ಹಿಡಿದಂತೂ ABD ನೆನಪು ಮಾಡುತ್ತೆ. ಅದು ಅಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿದ್ರು ಅವರು. ಸೊ ಆ ಕ್ಯಾಚ್ ಇಂದ ಆಕ್ಚುಲಿ ಒಂದು 20-30 ರನ್ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ಬಾಲಿಂಗ್ ಅಲ್ಲಿ ಬಂದ್ಬಿಟ್ರೆ ಸ್ವಲ್ಪ ಜೇಕಬ್ ಡಫಿ ಅಂತೂ ಫಸ್ಟ್ ಕ್ಲಾಸ್ ಬೌಲಿಂಗ್ ಮಾಡಿ 4 ಓವರಲ್ಲಿ 27 ಸ್ಕೋರ್ 3 ವಿಕೆಟ್ ತೆಗೆದು ಒಂದು ಒಳ್ಳೆ ಬೌಲಿಂಗ್ ಮಾಡಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಹೋಗ್ತಿದ್ರು. ಸೊ ರೊಮೇರೋ ಸಪೋರ್ಟ್ ವಿಕೆಟ್ ಹೋಗಿದ್ರು ಕೂಡ ಕಾಸ್ಟ್ಲಿ ರನ್ ರೇಟ್ ಇದೆ. 13.5 ರನ್ ರೇಟ್ 54 ರನ್. ಬಟ್ 3 ವಿಕೆಟ್ ಹೋಗೋದ ನಾವು. 3 ವಿಕೆಟ್ ಹೋಗಿದ್ದಾರೆ. ಬಟ್ ಎಕ್ಸ್ಪೆನ್ಸಿವ್ ಆದ್ರೆ ಅಂತ ಅನ್ಸುತ್ತೆ ಇವತ್ತು. ಎಸಿ ಬೌಲರ್ ಎಲ್ಲ ಓಕೆ, ಒಂದೊಂದು ವಿಕೆಟ್ ಹೋಗಿದ್ದಾರೆ. ಒಳ್ಳೆ ಒಂದು ಗುಡ್ ಸ್ಕೋರ್, ಚೇಸಬಲ್ ಸ್ಕೋರ್ ಇದೆ ಅದು. ಚಿನ್ನಸ್ವಾಮಿ 200 ರನ್ ಜಾಸ್ತಿ ಅಲ್ಲ. ಬೆಂಗಳೂರು ಪಿಚ್ಚಲ್ಲಿ 200 ರನ್ ಜಾಸ್ತಿ ಅಲ್ಲ. ಪಿಲ್ ಸಾಲ್ಟ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಬಂದರು. ಅವ್ರು ಬಂದು ಏನೈತಿ ಪಿಲ್ ಸಾಲ್ಟ್ ಅಂತ ಸೆಕೆಂಡ್ ಓವರ್ನಾಗ ಜಲ್ದಿ ಔಟ್ ಆಗೋದು. ಅದಾದಮೇಲೆ ನಮ್ಮ ಕರ್ನಾಟಕದ ಹುಡುಗ DDP ಬಂದ. ಅವನು 234 ಸ್ಟ್ರೈಕ್ ರೇಟ್ ಒಳಗೆ 69 ರನ್ 38 ಬಾಲಲ್ಲಿ 69 ರನ್ ಹೊಡೆದ. ಪವರ್ಫುಲ್ ಬ್ಯಾಟಿಂಗ್ ಆಡಿದ. ಅದಾದಮೇಲೆ ನೆಕ್ಸ್ಟ್ ಏನೈತಿ ಕ್ಯಾಪ್ಟನ್ ತನ್ನ ಇನ್ನಿಂಗ್ಸ್ ತಾನು ಆಡಿ ಹೋದ. 12 ಬಾಲ್ನಾಗ 31 ರನ್ ಬಡ್ದ. ಅದಾದಮೇಲೆ ಏನೈತಿ ಜಿತೇಶ್ ಶರ್ಮಾ ಡಕ್ಔಟ್ ಆದ ಇವತ್ತು. ಜಿತೇಶ್ ಶರ್ಮಾ ಫಸ್ಟ್ ಬಾಲ್ ಡಕ್ಔಟ್ ಆದ. ಅದಾದಮೇಲೆ ವಿರಾಟ್ ಕೊಹ್ಲಿ ಮತ್ತು ಟಿಮ್ ಡೇವಿಡ್ ಅವರು ಪೂರ್ತಿ ಮ್ಯಾಚ್ ಮುಗಿಯೋವರೆಗೂ ನಿಂತಾಡಿದರು.
ಮ್ಯಾಚ್ ಫಿನಿಶ್ ಮಾಡಿದ್ರು. ಸೊ ಇವತ್ತಿಂದು ಏನಂತಂದ್ರೆ ಬೆಂಗಳೂರಿಗೆ ಒಂದು ಒಳ್ಳೆ ರನ್ ರೇಟ್ NR ಪಾಯಿಂಟ್ ಅಲ್ಲಿ NR.8 ಟೇಬಲ್ ಅಲ್ಲಿ ಮುಂದೆ ಹೇಳಕ್ ಬರಲ್ಲ. NR ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ. +2 ಇದೆ ಈಗ. +2 ಇದೆ ಅಂದ್ರೆ ಒಂದು ಒಳ್ಳೆ NR ಅಂತ ಒಳ್ಳೆ ಮಾರ್ಜಿನ್ +2.9 ಅಂದ್ರೆ +2.9 ಒಳ್ಳೆ ಮಾರ್ಜಿನ್ ಅಲ್ಲಿ ವಿನ್ ಆದ್ರು ಇವತ್ತು ಬೆಂಗಳೂರು. ಹೌದು ಒಳ್ಳೆ ಪರ್ಫಾರ್ಮೆನ್ಸ್ ಡಿಪೆಂಡಿಂಗ್ ಚಾಂಪಿಯನ್ಸ್ ಅಂತ ಪ್ರೂವ್ ಮಾಡ್ಬಿಟ್ಟು ಹೌದು. ಯಾಕೆ ಡಿಪೆಂಡಿಂಗ್ ಚಾಂಪಿಯನ್ಸ್ ಖತರ್ನಾಕ್ ಅಂತ ಅವರು ಹ್ಮ್. ಒಂದೇ ಫಸ್ಟ್ ಮ್ಯಾಚಲ್ಲೇ ತೋರಿಸ್ಬಿಟ್ರು ಅವರು. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ SRH ಫೇವ್ರೇಟ್ ಅಂತ ಹೇಳ್ತಿದ್ರು ಮೊದಲ. SRH 300 ರನ್ ಹೊಡೆಯುತ್ತೆ ಅಂತ ಅನ್ಕೊಂಡಿದ್ರು ಎಲ್ಲರೂ. ಹೌದೌದು. ಬಟ್ ಈಗ ನಾನು ಮಟ್ಟಿಗೆ ಏನಂತಂದ್ರೆ SRH ಅಲ್ಲಿ ಬ್ಯಾಟಿಂಗ್ ಅಷ್ಟೇ ಇದೆ, ಬಾಲಿಂಗ್ ಅಲ್ಲಿ ಏನಿಲ್ಲ ಅಂತ. ಅದು ಬ್ಯಾಟಿಂಗ್ ಅಂದ್ರೆ ಏನು, ಅಭಿಷೇಕ್ ಶರ್ಮಾ ಏನಾದ್ರು ಸ್ಕೋರ್ ಮಾಡಿದ್ರೆ ಅಷ್ಟೇ ಜಾಸ್ತಿ ರನ್ನಲ್ಲಿ ಎಲ್ಲ ಡಿಪೆಂಡ್ ಇರೋದು ಅಭಿಷೇಕ್ ಶರ್ಮಾ. ಓಪನರ್ಸ್ ಮೇಲೆ ಡಿಪೆಂಡ್ ಇದ್ದಾರೆ, ಹೆಡ್ ಮತ್ತು ಅಭಿಷೇಕ್ ಶರ್ಮಾ. ಅಲ್ಲಿ ನೆಕ್ಸ್ಟ್ ಇಶಾನ್ ಕಿಶನ್. ಇವ್ರ ಮೂರು ಬಿಟ್ಟಲ್ಲಿ ಅಷ್ಟೊಂದು ಬ್ಯಾಟಿಂಗ್ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇಂಡೀಸ್ ಕ್ಲಾಶನು ಅದು ಸ್ಪಿನ್ ಅಪೋಸಿಟ್ ನಾವು ಚಲೋ ಆಡ್ತಾನು. ಈ SRH ಸ್ಕ್ವಾಡ್ ನೋಡಿದ್ರೆ ನಮ್ಗೆ ಹಳೆ RCB ಸ್ಕ್ವಾಡ್ ನೆನಪಾಗುತ್ತೆ. ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್, ಬೌಲಿಂಗ್ ವೀಕ್. ಓಕೆ ಅದಕ್ಕೆ ಎಷ್ಟು ರನ್ ಈಸಿಯಾಗಿ ಚೇಂಜ್ ಮಾಡಿಬಿಟ್ಟಿರ್ಬೋದು. ಇನ್ನು 250 ಹೊಡೆದ್ರು ಆರಾಮಾಗಿ ಚೇಂಜ್ ಮಾಡ್ತಿದ್ದೆ RCB. ಮಾಡ್ತಿದ್ರು 15 ಓವರಲ್ಲೂ 190 ರನ್ ಹೊಡ್ತಿದ್ರು ಅಂದ್ರೆ ನೋಡಿ, ಇನ್ನೊಂದು 5 ಓವರ್ ಇದ್ರೆ 250 ರನ್ 250 ಆರಾಮ್ ಚೇಂಜೇ ಬರ್ಸ್ಬೋದು. 200 ರನ್ ಏನಲ್ಲ. ಅದರಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಪಡಿಕಲ್ ಮತ್ತೆ ಡೇವಿಡ್ ಪಟಿದಾರ್ ಅಂತೂ ನೋಡಿದ್ರಲ್ಲ 300 268 ಮತ್ತು 250 ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಮೇನ್ ಹೈಲೈಟ್ ಅಂದ್ರೆ RCB ಬ್ಯಾಟಿಂಗ್ ಒಳಗೆ DDP ಮೇನ್ ಅಂದ್ರೆ ಅಲ್ಲೇ ಟರ್ನಿಂಗ್ ಆಗಿದೆ ಮ್ಯಾಚ್. DDP ಆಗ್ಬೋದು ಮೋಸ್ಟ್ಲಿ, ಡಫಿ ಅಥವಾ DDP. ಹೌದು, ಮ್ಯಾಚ್ ಪೂರಾ ಫುಲ್ ಸ್ಪೀಡ್ಲೆ ಮ್ಯಾಚ್ ತಗೊಂಡು ಹೋಗ್ಬಿಟ್ರು ಅವರು. ಅದ್ರ ಜೊತೆ ವಿರಾಟ್ ಕೊಹ್ಲಿ ಜೊತೆ ಇದ್ರೆ ಮುಗಿತಾರೆ. ವಿರಾಟ್ ಕೊಹ್ಲಿ ಒಂದು 6 ಅಂತೂ ಸೂಪರ್ ಆಗಿತ್ತು. ಬ್ಯಾಟ್ ಅಲ್ಲಿ ಸ್ಪ್ರಿಂಗ್ ಇದೆ ಅಂತ ಅನಿಸ್ತಾ ಇದೆ. ಅದೊಂದು ಮತ್ತೊಂದು ಹರ್ಷಲ್ ಪಟೇಲ್ಗೆ ಒಂದು 6 ಸ್ಪಿನ್ ಮಾಡಿ ಒಂದು ಹೊಡೆದಿದ್ದು. ಹರ್ಷಲ್ ಪಟೇಲ್ ಭಾಳ ಎಕ್ಸ್ಪೆನ್ಸಿವ್ ಅದ ಇವತ್ತು. ಎಕ್ಸ್ಪೆನ್ಸಿವ್ ಆಗಿದೆ. ಅದೇ ಹೇಳ್ತಿದ್ದೀರಲ್ಲ, SRH ಬಾಲಿಂಗ್ ಸ್ವಲ್ಪ ವೀಕ್ ಇದೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿದೆ SRH. ಇದರ ಎಕ್ಸ್ಪೀರಿಯನ್ಸ್ ನನಗೆ ಅನ್ಸಿದ ಮಟ್ಟಿಗೆ ಸ್ವಲ್ಪ ಕಡಿಮೆ ಐತೆ. ಅದು ಉನಾದ ಕಟ್ಟದಾರೆ ಹಳೆ ಪ್ಲೇಯರ್ ಅವ. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಏನು ಬೌಲಿಂಗ್ ಆಗಿದೆ. ಇಶಾನ್ ಮಲಿಂಗಾನು ಎಕ್ಸ್ಪೆನ್ಸಿವ್ ಆಗಿರುತ್ತೆ. 235 ರನ್. ಇಲ್ಲ, ಅವ್ರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ ಅದಾವರು ಜಾಸ್ತಿ. ಎಕ್ಸ್ಪೀರಿಯನ್ಸ್ ಇಶಾನ್ ಮಲಿಂಗ ಪಟಿದಾರ್ ಅಂತ ಇರುತ್ತೆ. ಹೌದು, ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಬೌಲಿಂಗ್ ಒಳಗೆ. ಡೇವಿಡ್ ಅವರು 335 ಚೆನ್ನಾಗಿದ್ರು. 2 ವಿಕೆಟ್ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಬಂದಿದ್ದಾವ. ಪ್ಲೇಯರ್ ಆಗಿ ಬಂದು 2 ವಿಕೆಟ್ ತಗೊಂಡಿದ್ದಾರೆ. ನೋಡ್ಬೇಕು ಇದು ನೆಕ್ಸ್ಟ್ ಹೇಗೆ ಆಡ್ತಾರೆ ಇವ್ರು ಅಂತ. ನೆಕ್ಸ್ಟ್ ಏನೋ ಪ್ಯಾಟ್ ಕಮಿನ್ಸ್ ಏನಾದ್ರು ಬಂದ್ರೆ ಸ್ವಲ್ಪ ಏನೋ ಬೌಲಿಂಗ್ ಸ್ಟ್ರಾಂಗ್ ಅನಿಸ್ಬೋದು ಅವ್ರು. ಅನ್ನಿಸ್ಬೋದು. ಮತ್ತೆ ಇನ್ನ ಏನು ಚೇಂಜಸ್ ಮಾಡ್ತಾರಂತ ನೋಡ್ಬೇಕು ಬೌಲಿಂಗ್ ಅಲ್ಲಿ. ಮತ್ತೆ ಫಾರಿನ್ ಪ್ಲೇಯರ್ಸ್ನ ಯಾರು ಬಿಡ್ತಾರಂತ ನೋಡ್ಬೇಕು. ಬೆಂಗಳೂರು ಬ್ಯಾಟಿಂಗ್ ಅಂತೂ ಬೆಂಗಳೂರು ಸ್ಕ್ವಾಡ್ ಅಂತೂ ಪರ್ಫೆಕ್ಟ್ ಆಗಿದೆ. ಬೆಂಗಳೂರು ಪರ್ಫೆಕ್ಟ್. ಹೇಸಲ್ವುಡ್ ಬಂದ್ರೆ ಯಾರನ್ನ ಕುಂಡಿಸ್ತಾರಬೇಕಲ್ಲ ಅವ್ರು ಹೊರಗಡೆ. ಹೇಸಲ್ವುಡ್ ಬಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಅನ್ಸುತ್ತೆ. ಶೆಫರ್ಡ್ ಆಲ್ರೌಂಡರ್ ಬೇಕಾಗತ್ತೆ. ಭಾಳ ಡಫಿನ ಕುಂಡಿಸ್ಬೋದು ಹೊರಗಡೆ. ಜಾಕೋಬ್ ಡಫಿ ಮತ್ತು ಇವತ್ತು 3 ವಿಕೆಟ್ ಒಳ್ಳೆ ಬೌಲಿಂಗ್. ಬಟ್ ಬೌಲಿಂಗ್ ನೆಕ್ಸ್ಟ್ ಹೇಗೆ ಕಳಿಸ್ತಾರೆ ಅಂತ ನೋಡ್ಬೇಕು. ಅಂದ್ರೆ ಬೌಲಿಂಗ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅವ್ರು ಏನಾರು ಬೌಲರ್ನ. ಮತ್ತೆ ಜಾಕೋಬ್ ಬೆಟಲ್ನ ಯಾವಾಗ ಹಾಕ್ತಾರೆ ಅವರು? ಟಿಮ್ ಡೇವಿಡ್ ಯಾರು ಇಂಜುರಿ
ಫುಲ್ ಸಾಲ್ಟ್ ಇನ್ನೊಂದು 2 ಮ್ಯಾಚ್ ಆಡಲಿಲ್ಲ ಅಂದ್ರೆ ಬೆತ್ತಲ್ ಟ್ರೈ ಮಾಡ್ಬೋದು. ಹಾಂ ಮಾಡ್ತಾರೆ, ಟ್ರೈ ಮಾಡಿ. ನೆಕ್ಸ್ಟ್ ಏನಾದ್ರು ಫಿಲ್ ಸಾಲ್ಟ್ ತೆಗೆದ್ರೆ ನೆಕ್ಸ್ಟ್ ಬೆತ್ತಲ್ ಟ್ರೈ ಮಾಡ್ಬೋದು ಆಡ್ಲಿಕ್ಕಂದ್ರೆ. ಏನಾದ್ರು ಮ್ಯಾಚ್ ಕಾಂಬಿನೇಷನ್ ಸರಿ ಹೋಗಿಲ್ಲ ಹೀಗೆ ಹೌದು. ಮ್ಯಾಚ್ ಆಯ್ತು. ಮತ್ತೆ ನಾಳೆ ಒಂದು ಪವರ್ಫುಲ್ ಮ್ಯಾಚ್ ಇದೆ, ಮುಂಬೈ ಮತ್ತು KKR. ಹೌದು. ಮುಂಬೈ ಮತ್ತು KKR ಮ್ಯಾಚ್ ಜೊತೆ ಬರ್ತೀವಿ. ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು.